ಏನು ಕಬ್ಬಿನ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೈತರು ಹಾಗೂ ಇನ್ನೊಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇವರ ಹಗ್ಗ ಜಗ್ಗಾಟ ಮುಂದುವರೆದೇ ಸಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ತಮಗೆ ಬೇಕಾದಂತಹ ಬೆಲೆ ಸಿಗುವವರು ಕೂಡ ನಾವು ಪ್ರತಿಭಟನೆಯನ್ನು ಕೈ ಬಿಡುವುದಿಲ್ಲ, ಪ್ರತಿ ಕ್ಷಣಕ್ಕೂ ಕೂಡ ನಮ್ಮ ಪ್ರತಿಭಟನೆ ಕಾವು ಹೆಚ್ಚುತ್ತಲೇ ಸಾಗ್ತಾ ಹೋಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರೈತರು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಂಧಾನ ಸಭೆ ನಡೆಸುವಂತ ಕೆಲಸವನ್ನ ಏನು ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಮಾಡಿದ್ರು. ಅದಕ್ಕೆ ಏನು ರೈತರಾಗಿರ್ಬೋದು ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಸಂಧಾನ ಮಾಡುವಂತ ಕೆಲಸ ಆಯಿತು. ಆದರೆ ಸಂಧಾನ ಯಾವುದೇ ರೀತಿ ಫಲಪ್ರದವಾಗಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡು ರೈತರು ಮತ್ತೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ರಾತ್ರಿಯೂ ಕೂಡ ಈ ಪ್ರತಿಭಟನೆ ಮುಂದುವರಿತಾ ಇರುವಂಥದ್ದು. ನಾಳಿನ ಹೋರಾಟದ ಬಗ್ಗೆ, ಯಾಕಂದ್ರೆ ಸಂಧಾನ ಸಭೆ ಅಂತೂ ಯಶಸ್ವಿ ಆಗಲಿಲ್ಲ, ಮುಂದಿನ ನಡೆ ಏನು, ಮುಂದಿನ ಹೋರಾಟದ ರೂಪುರೇಷೆ ಅನ್ನೋ ಬಗ್ಗೆ ನಾವು ಏನು ರೈತ ಮುಖಂಡರಂತ ಬಸವಂತಪ್ಪ ಕಾಂಬಳೆಯವ್ರನ್ನ ಮಾತಾಡ್ಸೋಣ. ಸರ್, ಈಗ ಸಂಧಾನ ಸಭೆ ಅಂತೂ ಸಂಪೂರ್ಣ ವಿಫಲವಾಯಿತು. ಮತ್ತೆ ನೀವು ಸಂಗೊಳ್ಳಿ ರಾಯಣ್ಣ ಪ್ರತಿಭಟನೆಯಲ್ಲಿ ಒಂದು ಸರ್ಕಲ್ನಲ್ಲಿ ಜೋರು ನಡೆಸಿದ್ದಾರೆ ಪ್ರತಿಭಟನೆಯನ್ನು. ನಾಳಿನ ಒಂದು ಪ್ರತಿಭಟನೆ ರೂಪುರೇಷೆ ಎಲ್ಲ ಹೇಗಿರುತ್ತೆ? ನಾಳಿನ ಪ್ರತಿಭಟನೆ ಈಗ ಎಲ್ಲ ರೈತರಿಗೆ ಹೇಳಿಬಿಟ್ಟಿವಿ. ನಾಳಿನ ಪ್ರತಿಭಟನೆ ಅಂದ್ರೆ ಒಂದು ದೊಡ್ಡ ರ್ಯಾಲಿ ಹಾಕೈತೆ. ಒಂದು 10,000 ಜನ ಸೇರಿ ನಾವು ರ್ಯಾಲಿ ಮಾಡ್ತೀವಿ. ಆಮೇಲೆ ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಬಂದ್ ಹಾಕಾವು. ಈ ಮುದೋಳ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿ ಮಾಲೀಕರು ಹೋರಾಟಗಳನ್ನು ಬೆಂಬಲ ಕೊಡ್ತಾರ. ಅಂಗಡಿ ಬಂದ್ ಆಗಂಗಿಲ್ಲ, ಅಂಗಡಿಗಳು ಚಾಲು ಇರ್ತಾವ. ಆ ಅಂಗಡಿ ಮಾಲಕರು ಮಾತ್ರ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಅನ್ನು ಕೊಟ್ಟಿರ್ತಾರ. ಈ ಹೋರಾಟ ಬಹಳ ತೀವ್ರಗತಿಯಲ್ಲಿ ಮುಂದುವರಿದೈತೆ ಅಂತ ಹೇಳಕ್ ಬಯಸ್ತೀವಿ. ಅಂದ್ರೆ ಈಗ ತಹಸೀಲ್ದಾರ್ ಕಚೇರಿವರೆಗೂ ರ್ಯಾಲಿ ಹೋಗಿ ಅಲ್ಲಿ ಪ್ರತಿಭಟನೆ ಅಲ್ಲೇನು ಮನವಿ ಕೊಡುವ ಅವಶ್ಯಕತೆ ಇಲ್ಲ. ಅಲ್ಲಿ ಪ್ರತಿಭಟನೆ ಅಂದ್ರೆ ತಾಲೂಕಾ ಕೇಂದ್ರ ಆಡಳಿತ ಕೇಂದ್ರ ಯಾವುದು ತಹಸೀಲ್ದಾರ್ ಆಫೀಸನೇ. ಆ ಕೇಂದ್ರಕ್ಕೆ ಹೋಗಿ ಆ ಆಫೀಸನ್ನು ಬಂದ್ ಮಾಡಿ ಅಲ್ಲಿ ಸಭೆ ಮಾಡಿ ಮತ್ತು ನಾವು ವಾಪಸ್ಸತಿ ಎದಕಿ ಬರುವಂತ ಒಂದು ರ್ಯಾಲಿ ಇರ್ತತಿ. ಅದಕ್ಕೆ ಹೆಚ್ಚಿನ ಸಂಖ್ಯೆ ರೈತರು ಹಳ್ಳಿ ಒಳಗೆ ನಗರ ಹೊಡಿಸಿ ಒಂದು ಕನಿಷ್ಠ 10,000 ಜನ ಅಲ್ಲಿ ರ್ಯಾಲಿ ಸೇರ್ತಾರೆ ಅಂತೇಳಿ ನಾವು ಒಂದು ಪ್ಲಾನ್ ಮಾಡೀವಿ. ಹೆಚ್ಚಿನ ಸಂಖ್ಯೆ ರೈತರು ಯಾರು ಕಬ್ಬು ಕಡಿಬಾರ್ದು, ರೇಟ್ ನಿಗದಿ ಆಗುವವರೆಗೆ ಯಾರು ಗಡಬಡ ಮಾಡುವಂಗಿಲ್ಲ. ಆ ರೇಟ್ ಏನು 3,500 ರೂಪಾಯಿ ಘೋಷಣೆ ಆಗಬೇಕು. ಹೋದ ವರ್ಷದಿಂದ 2ನೇ ಕಂತಿನ 500 ರೂಪಾಯಿ ಕೊಡಲೇಬೇಕನ್ನುವಂತ ಏನು ನಮ್ಮ ರೈತ ಹೋರಾಟ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ರೈತರಲ್ಲಿ ವಿನಂತಿ ಮಾಡ್ತೀವಿ. ನಾಳೆ ಈಗ ವರ್ತಕರು ಸ್ವಯಂಪ್ರೇರಿತವಾಗಿ ಅಂಗಡಿ ಮಾತ್ರ ಚಲೋ ಇರ್ತವೆ. ಅದರ ಜೊತೆಗೆ ಈ ವಾಹನ ಸಂಚಾರ ಅದರ ವಿಚಾರ ಸಂಬಂಧಪಟ್ಟಂಗೆ ಬಸ್ ಆಗಿರ್ತದೆ, ಬೇರೆ ಬೇರೆ ವಾಹನಗಳು, ಅದಕ್ಕೆ ತೊಂದರೆ ಈಗ ರ್ಯಾಲಿ ಅಂದ್ರೆ ಅದು ಏನು ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಆಕ್ಕವ. ನಾವು ರಸ್ತೆ ತಡೆ ಅನ್ನುವಂಥ ಕಾರ್ಯಕ್ರಮ ಎಲ್ಲಿಲ್ಲ. ನಾವು ರ್ಯಾಲಿ ಐತಿದ್ದೆ ಮುದೋಳದ ಸಂಗೊಳ್ಳಿ ಸರ್ಕಲ್ದಿಂದ ತಹಸೀಲ್ ಆಫೀಸ್ದಾಗ ರ್ಯಾಲಿ ಹೋಗತಿ. ಆ ರ್ಯಾಲಿಯಲ್ಲಿ ಆಫೀಸನ್ನು ಬಂದ್ ಮಾಡಿ ಎಲ್ಲ ಗೌರ್ಮೆಂಟ್ ಆಫೀಸರ್ ಬಂದ್ ಆಗಿರ್ತಾವ. ಅಲ್ಲಿಂದ ರ್ಯಾಲಿ ಮತ್ತೆ ಸಂಗೊಳ್ಳಿ ಸರ್ಕಲ್ಗೆ ಬರ್ತತಿ. ಆದ್ರೆ ಬಂದ್ ಅನ್ನೋ ವಿಚಾರ ಇಲ್ಲಿಲ್ಲ. ಅದಕ್ಕೆ ಜನರಲ್ಲಿ ಜಾಗೃತಿ ಕಾರ್ಯಕ್ರಮ. ಆದರೆ ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಹೋರಾಟ ರೂಪ ಕೊಡ್ತೋ ಅದನ್ನ ಹೇಳಕ್ಕಾಗೋದಿಲ್ಲ. ಆ ರೇಟ್ ಸಿಗುವವರೆಗೂ ಹೋರಾಟ ಮುಂದುವರಿರ್ತದೆ. ಈಗ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡಿದ ನಂತರ ಆರ್ ಬಿ ತಿಮ್ಮಾಪುರ ಅವರು ರೈತರನ್ನು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಮಾಡಬೇಕು ಮತ್ತು ಆದಷ್ಟು ಬಿಟ್ಟರೆ ಒಳ್ಳೆಯದು. ಮತ್ತು ನಾಳೆಯಿಂದ ಕಾರ್ಖಾನೆ ಕಬ್ಬು ಕಟಾವು ಜೊತೆಗೆ ಕಾರ್ಖಾನೆ ಆರಂಭವಾಗ್ತಾವ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಕಬ್ಬು ಕಡಿದು ಸಾಗಿಸುವಂಥ ಕೆಲಸಕ್ಕೆ ರೈತರು ಮುಂದಾದಂಥ ಸಂದರ್ಭದಲ್ಲಿ ಮುಂದಿನ ತಮ್ಮ ತೀರ್ಮಾನ ಏನಾಗಿದೆ? ಕಬ್ಬು ಕಡಿಬಾರ್ದಂತೇಳಿ ಈಗಾಗಲೇ ನಾವೆಲ್ಲ ಕಡೆ ಪತ್ರಿಕೆ, ಟಿವಿ ಮತ್ತು ಎಲ್ಲ ಕಡೆ ನಾವು ಹೇಳಿಕೆಯನ್ನು ಕೊಟ್ಟಿವಿ. ಯಾರ ರೈತರು ಕಬ್ಬು ಕಡಿದಿಲ್ಲ. ಅಕಸ್ಮಾತ್ ಒಂದ್ ವೇಳೆ ಕಡಿದ್ರೆ ಅವ್ರಿಗೆ ಬುದ್ಧಿ ಮಾತನ್ನು ಹೇಳಿ ರೇಟಿನ ಸಲುವಾಗಿ ನಾವು ಹೋರಾಟ ಮಾಡಾಕತ್ತೀವಿ ಹೊರತು ಆ ಕಾರ್ಖಾನೆ ಮಾಲೀಕ ತೊಂದರೆ ಕೊಡುವಂತ ಕೆಲಸ ಮಾಡೋದಿಲ್ಲ. ಈ ತಿಳುವಳಿಕೆ ಹೇಳ್ತೀವಿ ಅವರಿಗೆ. ಅಂದ್ರೆ ರೈತರು ಇರೋದು ಕಾರ್ಯಕ್ರಮ ಅಲ್ವಲ್ಲ ಇದು. ರೈತರಿಗೆ ಬೆಲೆ ಕೊಡೋ ಕಾರ್ಯಕ್ರಮ ಹೋರಾಟಕ್ಕಿದ್ರಿಂದ ಅವರಿಗೆ ತಿಳುವಳಿಕೆ ಕಬ್ಬು ಕಡಿಬಾರ್ದತ್ತೆ ತಿಳುವಳಿಕೆ ಮುಖಾಂತರ ಅವರಿಗೆ ವಿಚಾರ ಕೊಡ್ತೀವಿ ಹೊರತು ಅಲ್ಲಿ ಗಲಾಟೆ ಮಾಡುವ ಅವಶ್ಯಕತೆ ಬರೋದಿಲ್ಲ. ಏನಾರೇ ಅಕಸ್ಮಾತ್ ಘಟನೆ ಆದ್ರೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಕಾರಣ, ಕಾರ್ಖಾನೆಗಳು ಕಾರಣ ಆಗಿರ್ತಾರೆ. ಈಗಿನ ಸಂಧಾನ ಸಭೆ ಅಂತೂ ವಿಫಲವಾಯಿತು. ಇನ್ನೂ ನಿರೀಕ್ಷೆ ಮಾಡ್ತೀರಾ? ಇನ್ನೂ ಹೆಚ್ಚಿನ ಸಚಿವರ ಬಗ್ಗೆ ತೋರಿಸಿ ಮತ್ತೊಂದು ಸುತ್ತಿನ ಸಭೆ ಮಾತುಕತೆ ಅಂದ್ರೆ ಅವ್ರನ್ನ ಕಾರ್ಖಾನೆ ಮಾಲೀಕರನ್ನ ನಿಮ್ಮನ್ನ ಕರೆದು ಮತ್ತೆ ಇದನ್ನ ಸರಿ ಮಾಡುವಂತ ಕೆಲಸ ನಿರೀಕ್ಷೆ ಮಾಡ್ತಾರೆ? ನೋಡಿ, ಕರ್ನಾಟಕದಲ್ಲಿ ಸರ್ಕಾರ ಅಂದ್ರೆ ಸರ್ಕಾರ ಜವಾಬ್ದಾರಿಗಳಿವೆಲ್ಲ ಕಾರ್ಖಾನೆ ಮಾಲಕರಿಗೆ ಅಥವಾ ರೈತರಿಗೆ ಹೇಳುವಂತದ್ದು ಸೌಜನ್ಯತೆಯಿಂದ ಹೇಳುವಂತ ಕಾರ್ಯಕ್ರಮ ಇರಬೇಕು. ಆದ್ರೆ ಕರೆದು ನಮ್ಮ ರೈತರಿಗೆ ಅನುಕೂಲ ಆಗುವಂತೆ ರೇಟ್ ಕೊಡಿಸುವಂತ ಲೆಕ್ಕಾಚಾರಕ್ಕೆ ಮಾಡಿದ್ರೆ ಅದಕ್ಕೆ ಓಕೆ, ಪರವಾಗಿಲ್ಲ. ಅದನ್ನ ಬಿಟ್ಟು ಆ ಹಳೆದನ ಹಾಡೋದು ಅಂದ್ರೆ ಈ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಕೇಳೋದಿಲ್ಲ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದ್ರು ನಾವು ಆ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ರೈತರನ್ನ ಅರ್ಥ ಮಾಡ್ಕೊಂಡು ರೇಟ್ ಘೋಷಣೆ ಮಾಡಬೇಕೇ ಹೊರತು ಅವ್ರು ಎಲ್ಲೇ ಕುತ್ಕೊಂಡು ಹೆಂಗೆ ರೇಟ್ ಘೋಷಣೆ ಮಾಡಿದ್ರೆ ರೈತರನ್ನ ಕನ್ಫ್ಯೂಷನ್ ಮಾಡಿರಲ್ಲ. ಇದು ಬಹಳ ತಪ್ಪು ಕೆಲಸ. ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದಾಗಿತ್ತು ಅದನ್ನ ಬಹಳ ಆಲೋಚನೆ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದು ಅಲ್ಲಿ ಚರ್ಚೆ ಮಾಡೋದ್ನಾಗ ಏನ್ ಹೇಳ್ತಾರಂದ್ರೆ ಕಾರ್ಖಾನೆ ಲಾಸ್ ಆದದ್ದು ಲೆಕ್ಕಾಚಾರ ಬಗ್ಗೆ ಕೊಡ್ತಾರೆ ನಮಗೆ. ಆದ್ರೆ ರೈತರ ಲಾಸ್ ಆದ ಲೆಕ್ಕಾಚಾರ ಬಗ್ಗೆ ಮುಖ್ಯಮಂತ್ರಿ ಯಾಕೆ ಗೊತ್ತಿಲ್ಲ? ರೈತರು 2-3 ವರ್ಷದಿಂದ ಏನ್ ಆಳಿನ ಪಗಾರ ಹೆಚ್ಚಾಗಿತ್ತು, ಔಷಧಿ ಹೆಚ್ಚಾಗಿತ್ತು, ರೇಟ್ ಹೆಚ್ಚಾಗಿತ್ತು, ಪ್ರತಿಯೊಂದು ಗೊಬ್ಬರ ಚೀಲ ಅವತ್ತು 600-700 1800 ಆಗೈತಿ. ಮುಖ್ಯಮಂತ್ರಿಗಳೇ ಇದನ್ನ ಲೆಕ್ಕ ಹಾಕ್ಬೇಕಾಗಿತ್ತಲ್ಲ.
ಆಳಿನ ಲೆಕ್ಕ ಹಾಕ್ಬೇಕಾಗಿತ್ತಲ್ಲ, ಈ ವರ್ಷದ ಖರ್ಚು ಲೆಕ್ಕ ಹಾಕ್ಬೇಕಾಗಿತ್ತಲ್ಲ. ಆ ಖರ್ಚು ಲೆಕ್ಕ ಹಾಕೋದ್ರಲ್ಲೇ ರೈತನ ಲೆಕ್ಕ ಕೇಳಾದ್ರೆ ಇಟ್ಟ ರೇಟ್ ತಗೊಂಡ್ ಹೋಗ್ರಿ ಅಂದ್ರನ ಇದು ಯಾವ ಕಾಲಕ್ಕೂ ಒಪ್ಪುದಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ರೈತರನ್ನ ದಿಕ್ ತಪ್ಪಿಸೋ ಕೆಲಸ ಮಾಡಬಾರ್ದು ಅಂತೇಳಿ ನಾವು ಮುದೋಳ ರೈತರು ಎಚ್ಚರಿಕೆಯನ್ನು ಕೊಡ್ತೀವಿ ಸರ್ಕಾರಕ್ಕೆ. ಏನು ಇದಿಷ್ಟು ರೈತರ ಮಾತು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸರ್ಕಾರ ಏನು ನಿಗದಿಪಡಿಸಿದಂತ ಬೆಲೆಯನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. FRP ಅನ್ನೋದೇ ನಮಗೆ ಇರುವಂತದ್ದನ್ನು ಮಾತನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾಳೆ ಬೃಹತ್ ಪ್ರಮಾಣದ ರ್ಯಾಲಿಯನ್ನ ಮಾಡಿಕೊಂಡು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಮಧ್ಯೆ ಯಾರಾದರೂ ಕೂಡ ಏನೋ ಕಬ್ಬನ್ನ ಕಡಿದು ಸಾಗಿಸುವಂತ ಕೆಲಸ ಆಗಿರ್ಬೋದು, ಇಂಥವು ಏನಾದರೂ ಪ್ರಕ್ರಿಯೆಗಳು ನಡೆದರೆ ಒಂದು ವೇಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರವೇ ಹೊಣೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬಾಬು ಜೊತೆ ರವಿ ಮುಖಿ.